ಅಬ್ಬಬ್ಬ, ಅದೆಂತಹ ಐತಿಹಾಸಿಕ ಅವಶೇಷಗಳು ಇವೆಯಪ್ಪ ಇಲ್ಲಿ. ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿವೆ ಸಾವಿರಾರು ವರ್ಷಗಳ ಶಾಸನಗಳು, ಶಿಲಾಮೂರ್ತಿಗಳು, ಮರಳಿ ಇತಿಹಾಸಕ್ಕೆ ಕರೆದೊಯ್ಯುವ ನೈಜ ಪರಿಕರಗಳು. ವಿಜಯಪುರ ಪುರಾತನ ವಸ್ತು ಸಂಗ್ರಹಾಲಯದ ಹಿನ್ನೆಲೆ ನೀವೇ ನೋಡಿ. ವೀಕ್ಷಕರೇ, ನಿನ್ನೆಯ ದಿನ ನಮ್ಮ ಯುವ ನಾಯಕ ನ್ಯೂಸ್ ನಿಮಗೆ ಗೋಲ್ ಗುಂಬಜನ್ನು ತೋರಿಸ್ತೀವಿ. ಇವತ್ತು ಅದೇ ಸ್ಥಳದಲ್ಲಿರ್ತಕ್ಕಂತಹ ಪುರಾತನ ವಸ್ತು ಸಂಗ್ರಹಾಲಯವನ್ನು, ಅಂದರೆ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಏನೆಲ್ಲ ಇದಾವು, ಹಳೆ ಕಾಲದ ಶಿಲಾಶಾಸನಗಳು ಹೇಗಿದ್ದು, ಅವ್ರು ಮಾಡಿರ್ತಕ್ಕಂಥ ಶಿಲಾಮೂರ್ತಿಗಳು ಯಾವ ರೀತಿಯಾಗಿದ್ದಾವು, ಹಾಗೂ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಅವಶೇಷಗಳನ್ನು ಸಂಗ್ರಹಿಸಿಟ್ಟಿರ್ತಕ್ಕಂಥ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ನಾವು ಬಂದಿರತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಹಾಗೂ ನಮ್ಮ ಬ್ರದರ್. ಬನ್ನಿ ನೋಡೋಣ. ಪುರಾತತ್ವ ವಸ್ತು ಸಂಗ್ರಹಾಲಯ ವಿಜಯಪುರ, ಇದನ್ನ ಗೋಲ್ ಗುಂಬಾಜ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಎಂದು ಕರೆಯುತ್ತಾರೆ. ಇದು ಭಾರತದ ಕರ್ನಾಟಕ ರಾಜ್ಯದ ವಿಜಯಪುರದಲ್ಲಿರುವ ಒಂದು ವಸ್ತು ಸಂಗ್ರಹಾಲಯವಾಗಿದೆ. ಗೋಲ್ ಗುಂಬಾಜ್ ಎದುರು ನಿಂತಿರುವ ನರಖಾನಾದಲ್ಲಿದೆ. ಇದು ಆರ್ಕಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾದ ವ್ಯಾಪ್ತಿಗೆ ಬರುತ್ತದೆ. ಮ್ಯೂಸಿಯಂ ಅನ್ನು 1892ರಲ್ಲಿ ಬ್ರಿಟಿಷರು ಸ್ಥಾಪಿಸಿದರು. 1912ರಲ್ಲಿ ವಸ್ತು ಸಂಗ್ರಹಾಲಯದ ನಿರ್ವಹಣೆಯನ್ನ ಜಿಲ್ಲಾಧಿಕಾರಿಗೆ ವಹಿಸಲಾಗಿತ್ತು. ಇದನ್ನ ವಿಜಯಪುರ ವಸ್ತು ಸಂಗ್ರಹಾಲಯ ಎಂದು ಕರೆಯಲಾಗ್ತಿತ್ತು. 1962ರಲ್ಲಿ ಇದನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಸ್ವಾಧೀನಪಡಿಸಿಕೊಂಡಿತ್ತು. ನರಖಾನಾ ಗೋಲ್ ಗುಂಬಾಜ್ ಸಂಕೀರ್ಣದ ಒಂದು ಭಾಗವಾಗಿತ್ತು. ಇದು 2 ಅಂತಸ್ತಿನ ಆಯಾಕಾರದ ಕಟ್ಟಡವಾಗಿತ್ತು. ಇದನ್ನ 1631ರಲ್ಲಿ ಮೊಹಮ್ಮದ್ ಆದಿಲ್ ಶಾ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು. 8 ಗ್ಯಾಲರಿಗಳಲ್ಲಿ 1600ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಇರಿಸಲಾಗಿದೆ. ವಿಜಯಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಂಡುಬರುವ ಹೆಚ್ಚಿನ ಸಂಗ್ರಹಾಲಯಗಳನ್ನ ಈ ಸಂಗ್ರಹಾಲಯವು ಒಳಗೊಂಡಿದೆ. ವಸ್ತು ಸಂಗ್ರಹಾಲಯದ ಪ್ರವೇಶ ದ್ವಾರದಲ್ಲಿ ವಿವಿಧ ಗಾತ್ರದ 6 ಪಿರಂಗಿಗಳನ್ನು ಪ್ರದರ್ಶಿಸಲಾಗಿದೆ. ಮೊಘಲ್ ಮತ್ತು ರಜಪೂತ ಶೈಲಿಯ ಚಿಕಣಿ, ವರ್ಣಚಿತ್ರಗಳು, ಭಾರತೀಯ ಶಿಲ್ಪಕಲೆ, ಆಯುಧಗಳು, ನಾಣ್ಯಗಳು, ಮಣ್ಣಿನ ಪಾತ್ರೆಗಳು, ಬಿಡ್ರೀವರ್, ಚೈನಾವೇರ್ ಮತ್ತು ಜವಳಿಗಳು ಪ್ರದರ್ಶನದಲ್ಲಿವೆ. ಮಹಾಕೂಟ ಸ್ತಂಭದ ಶಾಸನವು ಸಂಗ್ರಹಾಲಯದಲ್ಲಿದೆ. ಭಾರತೀಯ ಶಿಲ್ಪಕಲೆಗಳಲ್ಲಿ 7 ಮತ್ತು 8ನೇ ಶತಮಾನದ ವೀರಗಲ್ಲುಗಳು, ಐಹೊಳೆಯಲ್ಲಿ ಕಂಡುಬರುವ 8ನೇ ಶತಮಾನದ ಕಲ್ಲಿನ ಗಣೇಶ, 8 ತೋಳುಗಳನ್ನು ಹೊಂದಿರುವ 11ನೇ ಶತಮಾನದ ನಟರಾಜ ಮತ್ತು 14ನೇ ಶತಮಾನದ ಪಾರ್ಶ್ವನಾಥ ಕೆಲವು ಗಮನಾರ್ಹ ಪ್ರದರ್ಶನಗಳಾಗಿವೆ. ರಾಮರಾಯರ ತರಿಯ ಕಲ್ಲಿನ ಪ್ರತಿನಿತ್ಯವೂ ಗಮನಿಸಬೇಕಾದ ವಸ್ತುಗಳಲ್ಲಿ ಒಂದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪುರಾತನ ವಸ್ತು ಸಂಗ್ರಹಾಲಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸನಗಳಾಗಿರ್ಬೋದು, ಶಿಲಾಸ್ಮಾರಕಗಳಾಗಿರ್ಬೋದು, ಶಿಲಾಮೂರ್ತಿಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಯ್ದಿಟ್ಟಿರ್ತಕ್ಕಂಥದ್ದು. ಅವುಗಳನ್ನು ನೋಡಿದರೆ ಏನೋ ಒಂದು ರೀತಿ ಇತಿಹಾಸದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಶಿಲ್ಪಿಗಳಿದ್ದರು, ತುಂಬ ಚೆನ್ನಾಗಿರ್ತಕ್ಕಂಥ ಸಾಹಿತಿಗಳಿದ್ದರು. ಪ್ರತಿಯೊಂದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ನಮ್ಮ ಬ್ರದರ್ ಕೂಡ ನೋಡಿರ್ತಕ್ಕಂಥ ಬ್ರದರ್ ಏನು ಅನ್ನಿಸ್ತೀವಿ ಇವನ್ನೆಲ್ಲ ನೋಡಿಬಿಟ್ಟು? ಸರ್, ನಮಗೆ ತುಂಬ ಚಲೋ ಅನ್ನಿಸ್ತಿ. ಅದರಲ್ಲಿ ಯಾಕೋ ಬ್ರದರ್ ನರ್ವಸ್ ಆಗ್ಲಿಕ್ಕತ್ತಾರ, ಅವರಿಗೆ ಮಾತಾಡೋದು ಸ್ವಲ್ಪ ಕಡಿಮೆ. ಬಟ್ ತುಂಬಾ ಅಚ್ಚುಕಟ್ಟಾಗಿ ಅವನ ಶಿಲಾಶಾಸನಗಳನ್ನ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ನೋಡ್ಬೋದು. ಆಗಿನ ಕಾಲದ ರಾಜ ಮಹಾರಾಜರು ಬಳಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಬ್ಬಿಣದ ವಸ್ತ್ರಗಳಾಗಿರ್ತಕ್ಕಂಥದ್ದು, ಕಬ್ಬಿಣದ ಕಟಾರಿಗಳಾಗಿರ್ತಕ್ಕಂಥ ಇತ್ಯಾದಿಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಐತಿ. ಇಂಥ ಮತ್ತೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಯುವ ನಾಯಕ ನ್ಯೂಸ್.